ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸಂಕ್ರಾಂತಿ ಹಬ್ಬದ ನಮ್ಮ ಮನೆ ವ್ಲಾಗ್. ನಮ್ಮ ಮನೆ ಕಿಚನಲ್ಲಿ ಮಾಮೂಲಿಯಾಗಿಯೇ ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಸಿಹಿ ಪೊಂಗಲ್, ಖಾರ ಪೊಂಗಲ್ ಮತ್ತು ಒಂದು ಡಯಟ್ ಫ್ರೆಂಡ್ಲಿ ಚಪಾತಿ ಮತ್ತು ಅದಕ್ಕೆ ಮ್ಯಾಚಿಂಗ್ ಆಗಿರೋ ಒಂದು ಖಡಕ್ ಪಲ್ಯ ಇತ್ತು. ಈಗ ಸಮಯ ಬೆಳಗ್ಗೆ 9 ಗಂಟೆ ಆಗಿದೆ. ಲೇಟ್ ಆಗಿದೆ. ಬೇಗ ಬೇಗ ಎಲ್ಲ ಮಾಡಬೇಕು. ಮೊದಲಿಗೆ ಒಂದು ಪಾತ್ರೆಗೆ ಗೆಣಸು ಹಾಕಿ, ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕಿಡ್ತೀನಿ. ಪಕ್ಕದಲ್ಲೇ ಕುಕ್ಕರಿಗೆ ಕಡಲೆಕಾಯಿ ಮತ್ತು ಅವರೆಕಾಯಿ ಹಾಕ್ಕೊಂಡು ಒಂದೆರಡು ವಿಷಲ್ ಕೂಗಿಸ್ಕೊತೀನಿ. ಗೆಣಸು ಮತ್ತು ಕಡಲೆಕಾಯಿನ ಬೆಳಗ್ಗೆನೆ ನಾನು ಕ್ಲೀನ್ ಮಾಡಿಟ್ಕೊಂಡಿದ್ದೆ. ಈ ಬಟ್ಲು ಅಳತೆಯಲ್ಲಿ 2 ಬಟ್ಲು ಹೆಸರುಬೇಳೆನ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಹೆಸರುಬೇಳೆನ ಮುಂಚೆಗೆ ಚೆನ್ನಾಗಿ ಹುರ್ಕೋಬೇಕು, ಇಲ್ಲಾಂದರೆ ಅಡುಗೆ ಹಸಿ ವಾಸನೆ ಆಗಿಬಿಡುತ್ತೆ. ಸೊ ಈಗ ಪಕ್ಕದಲ್ಲೇ ಒಂದು ಕುಕ್ಕರ್ಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು 2 ಬಟ್ಲು ಹುರಿದಿರೋ ಹೆಸರುಬೇಳೆನ ಹಾಕ್ಕೊಂಡು 1-2-3 ವಿಷಲ್ ಕೂಗಿಸ್ಕೋಬೇಕು. ಈಗ ಪಕ್ಕದಲ್ಲೇ ಗೆಣಸನ್ನ ಒಂದ್ಸರಿ ಚೆಕ್ ಮಾಡ್ಕೊಂಡ್ರೆ ಗೆಣಸು ಇನ್ನೂ ಬೇಯಬೇಕು. ಅಷ್ಟೊತ್ತಿಗೆ ನಾನು ಪಕ್ಕದಲ್ಲೇ ಚಪಾತಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು 1-2-3 ಬಟ್ಲಷ್ಟು ಶುಗರ್ ಫ್ರೀ ಆಟನ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ 1-2-3 ಕಪ್ ಅಷ್ಟು ಮೆಂತ್ಯ ಸೊಪ್ಪನ್ನ ತೊಳ್ಕೊಂಡು ಸಣ್ಣದಾಗಿ ಹಚ್ಕೊಂಡು ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿ ಎತ್ತಿಟ್ಕೋಬೇಕು. ಈಗ ನೋಡಿ, ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಅಕ್ಕಿ ಜೊತೆನೇ ಹೆಸರುಬೇಳೆನ ಬೇಯಿಸ್ಕೋಬೋದು. ಬಟ್ ಇವತ್ತು ನಾನು ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಎರಡೂ ಮಾಡ್ತಿರೋದ್ರಿಂದ, ಸ್ವಲ್ಪ ಕ್ವಿಕ್ಕಾಗೂ ಆಗಬೇಕಾಗಿರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ. ಒಂದ್ಸರಿ ಏನಾಗುತ್ತೆ, ಅಕ್ಕಿ ಜೊತೆಗೇ ಹೆಸರುಬೇಳೆ ಬೇಯಿಸ್ಕೊಂಡ್ಬಿಟ್ರೆ ಕ್ವಾಂಟಿಟಿನೂ ಸ್ವಲ್ಪ ಬಿಗಿನರ್ಸ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ನಾನು ಹೆಸರುಬೇಳೆನ ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ದೀನಿ. ಕಡಲೆಕಾಯಿನೂ 1-2 ವಿಷಲ್ ಆಯಿತು. ಅದನ್ನು ಒಂದು ಡ್ರೈನರ್ಗೆ ಹಾಕ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಸಿಹಿ ಪೊಂಗಲ್ ಮಾಡೋದಕ್ಕೆ ಒಂದು ಪಾತ್ರೆಗೆ ಹೆಸರುಬೇಳೆ ತೊಗೊಂಡಿದ್ದು ಅಳತೆಲೇನೆ 1 ಕಪ್ಪಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಸೊ ಬೆಲ್ಲನ ಚೆನ್ನಾಗಿ ಪಾಕ ಬರಬೇಕು, ಆವಾಗ ಸಿಹಿ ಪೊಂಗಲ್ಲು ತುಂಬ ರುಚಿಯಾಗಿ ಬರುತ್ತೆ. ಸೊ ಇದು ಪಾಕ ಬಂದಷ್ಟು ಸಿಹಿ ಪೊಂಗಲ್ ರುಚಿಯಾಗೇ ಬರುತ್ತೆ. ಸೊ ಒಂದು ಪಕ್ಕಕ್ಕೆ ಆ ಪಾತ್ರೆಗೆ 1 ಕಪ್ ಬೆಲ್ಲನ ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನ ಪಾಕ ತರೋದಕ್ಕೆ ಬಿಡ್ತೀವಿ. ಈಗ ಪಾಕ ಬರೋ ಅಷ್ಟೊತ್ತಿಗೆ ಪಕ್ಕದಲ್ಲೇ ಒಂದು ಪಾತ್ರೆಗೆ ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಮತ್ತು ಮೆಣಸು ಮತ್ತು ಜೀರಿಗೆನ ಕುಟಾಣಿಯಲ್ಲಿ ಕ್ರಷ್ ಮಾಡಿಕೊಂಡು ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ 2-3 ಟೊಮೆಟೊನ ಇದರಲ್ಲಿ ಹಾಕೋತಾ ಇದ್ದೀನಿ. ಟೊಮೆಟೊ ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಇದನ್ನು ಸ್ಕಿಪ್ ಸಹ ಮಾಡ್ಬೋದು. ಆದರೆ ಟೊಮೆಟೊ ಮೈ ಪರ್ಸ್ನಲ್ ಫೇವ್ರೆಟ್. ಹೆಸರುಬೇಳೆ ಪೊಂಗಲ್ಗೆ ಟೊಮೆಟೊ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಅದಕ್ಕೆ ನಾನು ಹಾಕೋತಾ ಇದ್ದೀನಿ. ನೆಕ್ಸ್ಟು ನೋಡಿ, ಪಾಕ ಚೆನ್ನಾಗಿ ಬರ್ತಾ ಇದೆ. ಸೊ ಪಾಕ ಬಂದಷ್ಟು ಪೊಂಗಲ್ಲು ತುಂಬ ರುಚಿಯಾಗಿ ಬರುತ್ತೆ. ಸೊ ಈ ಕಡೆ ಟೊಮೆಟೊನು ಚೆನ್ನಾಗಿ ಸಾಫ್ಟಾಗಿ ಬೇಯ್ಕೋಬೇಕು. ಈಗ ನೋಡಿ, ಪಾಕ ಚೆನ್ನಾಗಿ ಬಂದಿದೆ. ಸೊ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದ ಹೆಸರುಬೇಳೆನ 2 ಸೌಟ್ ಈ ಪಾಕದೊಳಗಡೆ ಹಾಕೋತಾ ಇದ್ದೀನಿ. ಸೊ ಹೆಸರುಬೇಳೆ ಆಲ್ರೆಡಿ ಚೆನ್ನಾಗಿ ಗಟ್ಟಿ ಆಗಿಬಿಟ್ಟಿದೆ. ಸೊ ನೋಡಿ, ಮುದ್ದೆ ಥರ ಆಗಿಬಿಟ್ಟಿದೆ. ಬಟ್ ಇದು ಬೆಲ್ಲದ ಪಾಕಕ್ಕೆ ಆದರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ತೆಳುವಾಗುತ್ತೆ. ಸೊ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗಿದು ಗಟ್ಟಿಯಾಗಿರೋದೆಲ್ಲ ಹೋಗಿ ಬೆಲ್ಲದ ಪಾಕದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಮ್ಮ ಖಾರ ಪೊಂಗಲ್ ಒಗ್ಗರಣೆನೂ ತುಂಬ ಚೆನ್ನಾಗಾಗಿದೆ. ಖಾರ ಪೊಂಗಲ್ ಒಗ್ಗರಣೆಗೆ ಸ್ವಲ್ಪ ಅರಿಶಿಣನೂ ಸೇರಿಸ್ಕೊಳ್ಳಿ. ನೋಡಿ, ಈಗ ಒಗ್ಗರಣೆ ತುಂಬ ಚೆನ್ನಾಗಾಗಿದೆ. ಟೊಮೆಟೊ ತುಂಬ ಸಾಫ್ಟಾಗಿ ಬೆಂದ್ಕೊಂಡಿದೆ. ಸೊ ಈಗ ಇನ್ನು ಉಳ್ಕೊಂಡಿರೋ ಹೆಸರುಬೇಳೆನ ಇದರೊಳಗಡೆ ನಾನು ಹಾಕೋತಾ ಇದ್ದೀನಿ. ಹಾಕೊಂಡು ಇದನ್ನು ಚೆನ್ನಾಗಿ ಕುದಿ ಬರೋಕ್ಕೆ ಬಿಟ್ಬಿಟ್ರೆ ಈ ಗಟ್ಟಿಯಾಗಿರೋ ಹೆಸರುಬೇಳೆನೂ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ. ಖಾರ ಪೊಂಗಲ್ ಒಗ್ಗರಣೆನ ಪಕ್ಕದ ಸ್ಟವ್ಗೆ ನಾನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ನಮ್ಮ ಸಿಹಿ ಪೊಂಗಲ್ಗೆ ಒಗ್ಗರಣೆ ಕೊಡೋದಕ್ಕೆ ಒಂದು ಬಾಣಲಿಲಿ 1/2 ಕಪ್ಪಷ್ಟು ತುಪ್ಪ ತಗೊಂಡಿದ್ದೀನಿ. ಸೊ ಸಿಹಿ ಪೊಂಗಲ್ಗೆ ತುಪ್ಪನೇ ಮಜಾ ಕೊಡೋದು. ಸೊ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಗೋಡಂಬಿ, ದ್ರಾಕ್ಷಿ ಹಾಕೋಬೇಕು. ಮತ್ತು ತುರಿದಿಟ್ಕೊಂಡಿರೋ ಕೊಬ್ಬರಿನ ಹಾಕೋಬೇಕು. ಒಣ ಕೊಬ್ಬರಿನ ಯೂಸ್ ಮಾಡಬೇಕು.
ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರೋ ಒಣಕೊಬ್ಬರಿನ ಇದೇ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಹೆಸರು ಬೇಳೆ ಈಗ ಆಲ್ಮೋಸ್ಟ್ ಬೆಲ್ಲದ ಪಾಕ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಮಿಕ್ಸ್ ಆಗಿಬಿಟ್ಟಿದೆ. ಈ ಸ್ಟೇಜಲ್ಲಿ ನಾನು 1-2 ಸ್ಪೂನ್ ಅನ್ನನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅನ್ನ ಹಾಕಬೇಕಾದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಲಿಕ್ವಿಡ್ ಆಗೇ ಇರಬೇಕು, ಯಾಕಂದರೆ ಇದು ಸ್ವಲ್ಪ ಆದಮೇಲೆ ಇದು ಗಟ್ಟಿ ಆಗಿಬಿಡುತ್ತೆ. ತುಂಬ ಗಟ್ಟಿಯಾಗಿ ನೀವು ಅನ್ನ ಹಾಕ್ಕೊಂಡ್ರೆ ಇದು ಮುದ್ದೆ ಥರ ಆಗಿಬಿಡುತ್ತೆ. ಸೊ ಅನ್ನ ಹಾಕಬೇಕಾದ್ರೆ ಸ್ವಲ್ಪ ತೆಳುವು ಈ ಥರ ಪಾಯಸ ಥರ ಇರೋವಾಗೇ ನಿಲ್ಲಿಸ್ಬಿಡಬೇಕು. ಸೊ ಆಮೇಲೆ ಸ್ವಲ್ಪ ಹೊತ್ತು ಅದು ಸೆಟಲ್ ಆದಮೇಲೆ ಅದು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಅನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಮಾಡಿಟ್ಕೊಂಡಿರೋ ಒಗ್ಗರಣೆನ ಸೇರಿಸ್ಕೊಂಡ್ಬಿಟ್ರೆ ನಮ್ಮ ಸಿಹಿ ಪೊಂಗಲ್ಲು ರೆಡಿನೇ ಆಗಿಬಿಡುತ್ತೆ. ಸೊ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ, ಘಮ್ ಅಂತಿದೆ. ಲಾಸ್ಟಲ್ಲಿ 1 ಸ್ಪೂನು ಏಲಕ್ಕಿ ಪುಡಿನ ಹಾಕ್ಕೊಂಡು ತಿರುಗಿಸ್ಕೊಂಡ್ಬಿಟ್ರೆ ನಮ್ಮ ಸಿಹಿ ಪೊಂಗಲ್ಲು ರೆಡಿನೇ ಆಗೋಯ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಪೊಂಗಲ್ಲು, ಪರ್ಫೆಕ್ಟಾಗಿ ಬಂದಿದೆ. ಸೊ ಈಗ ಫಸ್ಟು ದೇವ್ರ ನೈವೇದ್ಯಕ್ಕೆ ನಾನು ಪೊಂಗಲ್ನ ತಕ್ಕೋತಾ ಇದ್ದೀನಿ. ಈಗ ನೋಡಿ, ಪೊಂಗಲ್ಲು ಚೆನ್ನಾಗಿ ಸೆಟಲ್ ಆದಮೇಲೆ ಈ ಥರ ಕಾಣಿಸುತ್ತೆ. ತುಪ್ಪ ಎಲ್ಲ ಚೆನ್ನಾಗಿ ಸೈಡಲ್ಲಿ ಬಂದಿರುತ್ತೆ. ತುಂಬ ಟೇಸ್ಟಿಯಾಗಿ ಪೊಂಗಲ್ ಬಂದಿತ್ತು. ಈಗ ಖಾರ ಪೊಂಗಲ್ ಒಗ್ಗರಣೆನೂ ಚೆನ್ನಾಗಿ ಕುದಿ ಬಂದಿದೆ. ಸೊ ಈ ಸ್ಟೇಜಲ್ಲಿ ನಾವು ನಮಗೆ ಎಷ್ಟು ಕ್ವಾಂಟಿಟಿಗೆ ಅನ್ನ ಬೇಕೋ ಅದನ್ನು ಹಾಕೋಬೇಕು. ಇಲ್ಲೂ ಅಷ್ಟೇ, ತುಂಬ ಗಟ್ಟಿಯಾಗಿ ಅನ್ನ ಹಾಕೊಂಡ್ಬಿಟ್ರೆ ಪೊಂಗಲ್ಲು ಮುದ್ದೆ ಥರ ಆಗಿಬಿಡುತ್ತೆ. ಸೊ ಹಾಕಬೇಕಾದ್ರೆ ಸ್ವಲ್ಪ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದ್ದರೆ ಅದು ಚೆನ್ನಾಗಿ ಸ್ವಲ್ಪ ಹೊತ್ತು ಅಳ್ಕೊಂಡ್ಮೇಲೆ ಅಥವಾ ಸೆಟ್ಲ್ ಆದಮೇಲೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ತುಂಬ ಗಟ್ಟಿಗೂ ಇರಲ್ಲ ಅಥವಾ ತುಂಬ ತೆಳುವಾಗೂ. ಸೊ ಈಗ ನಾನು ಇದಕ್ಕೆ ಬೇಕಾಗಿರೋ ಅಷ್ಟು ಅನ್ನನ ಹಾಕ್ಕೊಂಡು ಒಂದು ತಟ್ಟೆ ಮುಚ್ಚಿ ಪಕ್ಕಕ್ಕೆ ಎತ್ತಿಡ್ತೀನಿ. ಸೊ ದಟ್ ಅನ್ನ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಅಳ್ಕೊಂಡ್ರೆ ಒಂದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದು ರೆಡಿ ಆಗುತ್ತೆ. ಈಗ ನೆಕ್ಸ್ಟ್ ನಾನು ಒಂದು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ನಾನು ಒಂದು ಅರ್ಧ kg ಬದನೆಕಾಯಿನ ತೊಗೊಂಡಿದ್ದೀನಿ. ಅರ್ಧ kg ಬದನೆಕಾಯಿನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿ ಇದೇ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ಸೊ ಬದನೆಕಾಯಿ ಸ್ವಲ್ಪ ಒಗ್ಗರಣೆಯಲ್ಲಿ ಸಾಫ್ಟ್ ಆದಮೇಲೆ ಒಂದು 3-4 ದೊಡ್ಡ ಸೈಜಾಗಿರೋ ಟೊಮೆಟೊನ ಸಣ್ಣದಾಗಿ ಹಚ್ಕೊಂಡು ಇದೇ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ಇದೆರಡು ಒಗ್ಗರಣೆಯಲ್ಲಿ ಟೊಮೆಟೊ ಮತ್ತು ಬದನೆಕಾಯಿ ಚೆನ್ನಾಗಿ ಬೇಯಬೇಕು. ಗೆಣಸನ್ನು ಸಹ ಡ್ರೈನ್ ಮಾಡಿ ಇಟ್ಕೊಂಡಿದ್ದೆ. ಸೊ ನೈವೇದ್ಯಕ್ಕೆ ಆಲ್ಮೋಸ್ಟ್ ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಎಲ್ಲ ರೆಡಿಯಾಗಿದೆ. ಸೊ ಇವಾಗ ಚಪಾತಿ ಮಾಡ್ಕೊಳ್ಬೇಕು ಅಷ್ಟೆ. ಪಲ್ಯನೂ ಹಾಗೆ ಒಂದು ಕಡೆ ನೋಡಿಕೊಂಡು ಈ ಕಡೆ ಚಪಾತಿನ ನಾನು ಹೊಸ್ಕೋತಾ ಇದ್ದೀನಿ. ಈ ಮೆಂತ್ಯ ಚಪಾತಿ ಮತ್ತು ಈ ಬದನೆಕಾಯಿ ಟೊಮೆಟೊ ಪಲ್ಯ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬೇಕು. ತುಂಬ ಚೆನ್ನಾಗಿ ಎರಡು ಹೊಂದ್ಕೊಳ್ಳುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಬೆಳಗ್ಗೆ ಟೈಮ್ ನೀವು ಬ್ರೇಕ್ಫಾಸ್ಟಿಗೂ ಮಾಡ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಬದನೆಕಾಯಿ ತಿನ್ನೋದಕ್ಕೆ ಇಷ್ಟ ಇಲ್ಲದೆವ್ರಿಗೂ ಕೂಡ ಈ ಪಲ್ಯ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಚಪಾತಿ ಮತ್ತು ರೊಟ್ಟಿ ಜೊತೆಗೆ ಈ ಪಲ್ಯ ಬೆಸ್ಟ್ ಕಾಂಬಿನೇಷನ್. ಈಗ ನಮ್ಮ ಪಲ್ಯ ಸಹ ಆಲ್ಮೋಸ್ಟ್ ಚೆನ್ನಾಗಿ ಸಾಫ್ಟಾಗಿ ಕುಕ್ ಆಗಿದೆ. ಸೊ ಈ ಹಂತದಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, 1 ಸ್ಪೂನು ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಪಲ್ಯಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಸೊ ಆಮೇಲೆ ನಾನು 1 ಕಪ್ ಕಾಯಿ ತುರಿನ ಈ ಪಲ್ಯಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಖಡಕ್ ಬದನೆಕಾಯಿ ಪಲ್ಯ ರೆಡಿನೇ ಆಗೋಯ್ತು. ಸೊ ಪಕ್ಕದಲ್ಲಿ ನಾನೀಗ ಚಪಾತಿನ ಹೊಸ್ಕೊಳ್ಳೋದಕ್ಕೆ ಶುರು ಮಾಡಿದ್ದೀನಿ. ಸೊ ಹೆಂಚು ಕಾದಿದೆ. ಸೊ ಮೊದಲನೇ ಚಪಾತಿನ ಹೆಂಚಿನ ಮೇಲೆ ಹಾಕೋತಾ ಇದ್ದೀನಿ. ಸೊ ಈಗ ಪಕ್ಕದಲ್ಲೇ ನಮ್ಮ ಚಪಾತಿನೂ ರೆಡಿ ಆಯಿತು. ಸೊ ಈಗ ಆಲ್ಮೋಸ್ಟ್ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಊಟ, ಸ್ಪೆಷಲ್ ಬ್ರಂಚ್, ನಮ್ಮನೆ ಸ್ಪೆಷಲ್ ಬ್ರಂಚ್ ರೆಡಿನೇ ಆಯಿತು. ನೋಡಿ, ಈ ಥರ ಇತ್ತು ನನ್ನ ಲಂಚ್ ಪ್ಲೇಟ್. ಲಂಚ್ ಇದು ಬ್ರೇಕ್ಫಾಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬ್ರೇಕ್ಫಾಸ್ಟ್ ಸಮಯ ಮೀರೋಗಿತ್ತು. ಸೊ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡು ಸೇರಿಸ್ಕೊಂಡು ಇದು ಬ್ರಂಚ್ ಆಗಿದೆ. ಸೊ ಇಲ್ಲಿ 2 ಚಪಾತಿ, ಖಡಕ್ ಪಲ್ಯ, ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಸೂಪರಾಗಿರೋ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.